ಅಷ್ಟದಿಕ್ಪಾಲಕರ ಅಧಿನಾಯಕ, ದೇವಸುರ ಗಂಧರ್ವರ ನಾಯಕ, ಶತ್ರುಶೇಷ ವಿಧ್ವಂಸಕ, ವಜ್ರಾಯುಧಧಾರಿ ಸ್ವರ್ಗಾಧಿಪತಿ ಮಹೇಂದ್ರನಿಗೆ ಬಹುಮರಾಜ್. ಅಮರಾವತಿಯಲ್ ಪರಿಶೋಭಿಸುವ ದಿಕ್ಪಾಲಕರೇ, ಈ ಅಮರಾವತಿಯಲ್ ಪರಿಶೋಭಿಸುವ ಸುರಮಹೇಂದ್ರನಿಗೆ ಅದ್ಯಾರು ಸಾಟಿ.
ಘನಗಂಭೀರ ಸುರ ಸಾಮ್ರಾಜ್ಯದೊಳ್ ಘನಗಂಭೀರ ಸುರ ಸಾಮ್ರಾಜ್ಯದೊಳ್ ಮೆರವಿ ಶಚಿ ಅರಸನಿಗೆ ಅದ್ಯಾರು ಸಾಟಿ ಛಲದೊಳು ಮೆರೆಯುವೆನ ಸ್ವರ್ಗದಲ್ಲಿ ಛಲದೊಳು ಮೆರೆಯುವೆನ ದಿಕ್ಪಾಲಕರೇ ಛಲದೊಳು ಮೆರೆಯುವೆನ ಸ್ವರ್ಗದಲ್ಲಿ ಛಲದೊಳು ಮೆರೆಯುವೆನ ಅಮರ ಲೋಕದೊಳು ಅತಿಶಯ ನೆಲೆಸುತ್ತೆ ಅಮರ ಲೋಕದೊಳು ಅತಿಶಯ ನೆಲೆಸುತ್ತೆ ವಿನೋದ ವಿಲಾಸ ಅತಿಮುದದಿಂದಲೇ ವಿಲಾಸ ವಿನೋದ ಅತಿಮುದದಿಂದಲೇ ಛಲದೊಳು ಮೆರೆಯುವೆನ ಸ್ವರ್ಗದಲ್ಲಿ ಛಲದೊಳು ಮೆರೆಯುವೆನ ದಿಕ್ಪಾಲಕರೇ ಅಟ್ಟಹಾಸದಲ್ಲಿ ದುಷ್ಟ ದಾನವರ ಮೆಟ್ಟಿ ಸಂಬಳಿದ ಈ ಕ್ಷಣಕ್ಕೆ ಅಟ್ಟಹಾಸದಲ್ಲಿ ದುಷ್ಟ ದಾನವರ ಮೆಟ್ಟಿ ಸಂಬಳಿಸಿ ಆ ಕ್ಷಣಕ್ಕೆ ದುಷ್ಟ ವೈರಿಗಳ ಹುಟ್ಟಡಗಿಸುವೆ ದುಷ್ಟ ವೈರಿಗಳ ಹುಟ್ಟಡಗಿಸುವೆ ಅನುಪಮ ಶೌರ್ಯದ ವಿಜಯ ಸಾಧಿಸುವೆ ಅನುಪಮ ಶೌರ್ಯದ ವಿಜಯ ಸಾಧಿಸುವೆ ಛಲದೊಳು ಮೆರೆಯುವೆನ ಸ್ವರ್ಗದಲ್ಲಿ ಛಲದೊಳು ಮೆರೆಯುವೆನ ಛಲದೊಳು ಮೆರೆಯುವೆನ ಸ್ವರ್ಗದಲ್ಲಿ ಛಲದೊಳು ಮೆರೆಯುವೆನ ದಿಕ್ಪಾಲಕರೇ ನಿಮ್ಮೆಲ್ಲರ ಸಹಕಾರ ಬಲದಿಂದ ನಾನೀಗ ಸ್ವರ್ಗಾಧಿಪತಿ ಆಗಿದ್ದೇನೆ ನಿತ್ಯವೂ ಕಾಮಧೇನು ಕಲ್ಪವೃಕ್ಷ ಐರಾವತ ದರ್ಶನ ದೇವ ಗಂಧರ್ವರ ಗಾಯನ ರಂಬೆ ಊರ್ವಶಿಯರ ನರ್ತನ ಮೇಲಾಗಿ ಗುರು ವಸಿಷ್ಠರ ಆಶೀರ್ವಚನ ಮೇಲಾಗಿ ಈ ಹೊಚ್ಚಾಯ್ದು ನನ್ನ ಬಳಿಯಲ್ಲಿರುವಾಗ ನನ್ನನ್ನು ಜಯಿಸಬಲ್ಲ ಧೀರನು ಶೂರನು ಈ ತ್ರಿಭುವನದೊಳಗೆ ಅದ್ಯಾವನಿರುವನು ಅದ್ಯಾವನಿರುವನು ಸುಳುವೆನ ಸುಳುವೆನ ದೈತ್ಯ ಲೋಕವ ಅಗ್ನಿ ಸುಳುವೆನ ಸುಳುವೆನ ದೈತ್ಯ ಲೋಕವ ಸುಟ್ಟು ಭಸ್ಮ ಮಾಡಿ ಬಿಡುವೆ ನನ್ನ ಶತ್ರುವ ಸುಳುವೆನ ಸುಳುವೆನ ದೈತ್ಯ ಲೋಕವ ಸುಟ್ಟು ಭಸ್ಮ ಮಾಡಿ ಬಿಡುವೆ ನನ್ನ ಶತ್ರುವ ಸುಟ್ಟು ಭಸ್ಮ ಮಾಡಿ ಬಿಡುವೆ ನನ್ನ ಶತ್ರುವ ಪುಡ 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 ಪಾಪಿಗಳ ನಾಶ ಮಾಡುವೆ ಪುಡ 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 ಪಾಪಿಗಳ ನಾಶ ಮಾಡುವೆ ಎದುರಾದ ವೈರಿಗಳ ಭಸ್ಮ ಮಾಡುವೆ ಎದುರಾದ ವೈರಿಗಳ ಭಸ್ಮ ಮಾಡುವೆ ಸುಳುವೆನ ಸುಳುವೆನ ದೈತ್ಯ ಲೋಕವ ಸುಟ್ಟು ಭಸ್ಮ ಮಾಡಿ ಬಿಡುವೆ ನನ್ನ ಶತ್ರುವ ಸುಟ್ಟು ಭಸ್ಮ ಮಾಡಿ ಬಿಡುವೆ ನನ್ನ ಶತ್ರುವ ಸುಟ್ಟು ಭಸ್ಮ ಮಾಡಿ ಬಿಡುವೆ ನನ್ನ ಶತ್ರುವ ಮಹೇಂದ್ರ ಅಗ್ನಿ ನಿನ್ನ ಆಜ್ಞಾ ಪಾಲಕನಾದ ನನಗೆ ಭಯವಿಲ್ಲ ಅಲ್ಲದೆ ನನ್ನ ಕೋಪಾಗ್ನಿ ಜ್ವಾಲೆಗೆ ಸಿಕ್ಕಿ ಉಳಿದವರು ಇಲ್ಲ ಮಹೇಂದ್ರ ಮಹೇಂದ್ರ ಯಮಧರ್ಮ ಧರ್ಮ ಯಮಧರ್ಮ ಕಾಲ ಪುರುಷನಾನ ಮಹೇಂದ್ರ ಯಮಧರ್ಮ
ಯಮದೀರುಗಳ ಮೊರೆಯಿಡಲಿ ಧರ್ಮ ಯಮಧರ್ಮ ಕಾಲಪುರುಷ ನಾನು ಧರ್ಮ ಯಮಧರ್ಮ ಕಾಲಪುರುಷ ನಾನು ಧರ್ಮ ಯಮಧರ್ಮ ಕಾಲಪುರುಷ ನಾನು ಮಹೇಂದ್ರ ಯಮಧರ್ಮ ಕಾಲಾಂತಕನಾದ ನನಗೆ ಸರಿಸಾಗಿ ಉಂಟೆ ನಿನ್ನ ಆಜ್ಞಾ ಪಾಲಕರಾಗಿ ಧರ್ಮ ದೇವತೆಯಂತೆ ರಾರಾಜಿಸುತ್ತಿರುವ ನನಗೆ ಭಯ ಅದು ಅಸಾಧ್ಯವಾದ ಮಾತು ಆ ಭಯದ ಭಂಗಿ ಏಕೆ ಮಹೇಂದ್ರಗೆ ಭಯದ ಭಂಗಿ ಏಕೆ ಭಯದ ಭಂಗಿ ಏಕೆ ಮಹೇಂದ್ರಗೆ ಭಯದ ಭಂಗಿ ಏಕೆ ಹಸುರ ಬೈರಿಗಳ ನಾಶ ಮಾಡುವೆನು ಹಸುರ ಬೈರಿಗಳ ನಾಶ ಮಾಡುವೆ ವಿವಿಧ ವಿಜಯವ ಸಾರಿ ಬರುವನ ವಿವಿಧ ವಿಜಯವ ಸಾರಿ ಬರುವನ ಭಯದ ಭಂಗಿ ಏಕೆ ಮಹೇಂದ್ರಗೆ ಭಯದ ಭಂಗಿ ಏಕೆ ಮಹೇಂದ್ರಗೆ ಭಯದ ಭಂಗಿ ಏಕೆ ದೇವರಾಜ ವಾಯು ನಿನ್ನ ಆಜ್ಞೆಗೆ ಸದಾ ಸಿದ್ಧರಿದ್ದೇವೆ ನಮ್ಮನ್ನು ಕೆಣಕಿದರೆ ಅವರ ಅವಸಾನ ಖಂಡಿತ ಎದುರಾದ ಎದುರಾಳಿಗಳಿಗೆ ಒಮ್ಮೆ ಹಾರು ಮಾಡಿಸಿ ನಿಂತರೆ ಅವರ ಧೂಳಿ ಪಟುವಾಗುವುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ರಾಜ ವರುಣನ ಪರಾಕ್ರಮ ತಿಳಿಯದೆ ಸುರವರ ವರುಣ ಪರಾಕ್ರಮ ತಿಳಿಯದೆ ಸುರವರ ದಾನವ ಕುನ್ನಿಗೆ ಶತಧಿಕಾರ ದಾನವ ಕುನ್ನಿಗೆ ಶತಧಿಕಾರ ವರುಣ ಪರಾಕ್ರಮ ತಿಳಿಯದೆ ಸುರವರ ರಕ್ಕಸಹದ ಮರ ಸೊಕ್ಕನು ಮುರಿಯುವೆ ರಕ್ಕಸಹದ ಮರ ಸೊಕ್ಕನು ಮುರಿಯುವೆ ದಿಕ್ಕು ದಿಕ್ಕಿಗೆ ಬಲಿ ಕೊಡುವೆ ದಿಕ್ಕು ದಿಕ್ಕಿಗೆ ಬಲಿ ಕೊಡುವೆ ವರುಣ ಪರಾಕ್ರಮ ತಿಳಿಯದೆ ಸುರವರ ದಾನವ ಕುನ್ನಿಗೆ ಶತಧಿಕಾರ ವರುಣ ಪರಾಕ್ರಮ ತಿಳಿಯದೆ ಸುರವರ ವರುಣ ಪರಾಕ್ರಮ ತಿಳಿಯದೆ ಸುರವರ ಸುರರ ರಸ ವರುಣ. ಈ ಸುರಲೋಕದ ಸುಕ್ಷೇಮವೇ ಈ ದಿಕ್ಪಾಲಕರ ಆಶ್ರಯ ಅರಸ ನಾಡತಿಗೆ ಅನವರತ ಶಿರಬಾಗಿ ನಡೆಯುವುದೇ ಲೋಕಗಳ ಪಾಲನೆ ಸತ್ಯ ಧರ್ಮಗಳ ರಕ್ಷಣೆ ದಾನಾಂತಕರ ಶ್ರೀಹರಿ ಆರಾಧನೆ ನಿರಂತರವಾಗಿ ನಡೆಯುತ್ತಿದೆ ಸುರರಾಜನೇ. ದಿಕ್ಪಾಲಕರೇ ದೇವರಾಜ ನಿಮ್ಮೆಲ್ಲರ ಪ್ರೀತಿಗೆ ನಾನು ಮೆಚ್ಚಿದನು. ನಿಮ್ಮಂತಹ ಪರಾಕ್ರಮಿಗಳ ಬೆಂಬಲವನ್ನು ಹೊಂದಿರುವ ನನಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಧೀರನು ಶೂರನು ಅದಾವನಿರುವನು ನಾರಾಯಣ ನಾರಾಯಣ ದೇವರಿಗೆ ನಮಸ್ಕಾರ. ಇಂದ್ರಾದಿ ದೇವತೆಗಳೇ ನಿಮ್ಮೆಲ್ಲರಿಗೂ ಶುಭವಾಗಲಿ. ಅಯ್ಯ ಮಹೇಂದ್ರ ಆಪತ್ತು ಆಪತ್ತು ಪೂಜ್ಯರೇ ಏಕೆ ಪೂಜ್ಯರೇ ಏಕೆ ಇಷ್ಟೊಂದು ಅವಸರ? ಏನಾದರೂ ವಿಶೇಷ ಉಂಟೆ? ಅಯ್ಯ ದೇವೇಂದ್ರ ಹಿರಣ್ಯಕಶಿಪುವು ತಪಸ್ಸು ಮಾಡುತ್ತಿದ್ದಾನೆ. ಏನು? ಆ ಹಿರಣ್ಯಕಶಿಪು ತಪಸ್ಸನ್ನು ಮಾಡುತ್ತಿರುವನೇ? ಆ ದಾನವರು ಹೊರಪಡೆದರೆ ಮುಗಿಯಿತು. ನೇರವಾಗಿ ಇಲ್ಲಿಯೇ ದಾಳಿ ಮಾಡುತ್ತಾರೆ ಪೂಜ್ಯರೇ. ಆ ದಾನವರು ಹೊರಪಡೆದರೆಂದರೆ ನಮಗೆ ಆತಂಕ ತಪ್ಪಿದ್ದಲ್ಲ. ಭಯ ಭಯ ಪಡಲು ನಾವು ಯಾರು
ದಿಟ್ಟದ ಪಟ್ಟುಗಾರರು ಅಮರರು. ನಮಗೂ ಬಲವಿದೆ, ಇಂದ್ರನ ಕೈಯಲ್ಲಿ ವಜ್ರಾಯುಧವಿದೆ. ತಾಳಿ ಮಾಡಿದರೆ ಏನಂತೆ, ಅವರಿಗೆ ಭಯಪಡುವರು ಯಾರು? ಅಯ್ಯ ಇಂದ್ರಾದಿ ದೇವತೆಗಳೇ, ನಾನು ಹೇಳುವ ವಿಷಯವನ್ನು ಸಾವಧಾನದಿಂದ ಕೇಳಿ. ಆತುರದಲ್ಲಿ ಆಕ್ರೋಶಗೊಂಡರೆ ಅಪಾಯವು ತಪ್ಪಿದ್ದಲ್ಲ. ಹೇಳಿ ಪೂಜ್ಯರೇ, ಹೇಳಿ. ಈಗ ನಾನು ಹೇಳುವುದನ್ನು ಕೇಳಿ. ಹೇಳಿ ಪೂಜ್ಯರೇ. ಹಿರಣ್ಯಕಶಿಪುವು ಗರ್ಭವತಿಯಾಗಿರುವ ತನ್ನ ಪತ್ನಿಯನ್ನು ಸಂತೈಸಿ ತನಗೆ ಮರಣವೇ ಬಾರದಂತೆ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಮಾಡುತ್ತಿದ್ದಾನೆ. ತಪಸ್ಸು ಮುಗಿಯುವವರೆಗೂ ಚಿಂತಿಸಬೇಕಾಗಿಲ್ಲ. ಆಮೇಲೆ ನಮ್ಮ ಗತಿ ಅದೋ ಗತಿ. ಅದಕ್ಕಾಗಿಯೇ ಅದನ್ನು ತಿಳಿಸಲೆಂದೇ ನಾನು ಇಲ್ಲಿಗೆ ಬಂದಿದ್ದು. ಪೂಜ್ಯರೇ, ಹೇಗಾದರೂ ಆಗಲಿ, ಎಂತಾದರೂ ಆಗಲಿ, ಆ ದೈತ್ಯ ದಾನವರಿಂದ ಬರುವಂತ ಕಷ್ಟವನ್ನು ತಪ್ಪಿಸಿ ಪೂಜ್ಯರೇ, ತಪ್ಪಿಸಿ. ಏನು ಮಾಡುವುದು? ನಾರಾಯಣ ನಾರಾಯಣ. ಅಯ್ಯ ವಾಯು ವರುಣ ಅಗ್ನಿದೇವರುಗಳೇ, ಈಗ ನಿಮ್ಮ ಪರಾಕ್ರಮವನ್ನು ತೋರಿಸಿ ಆ ದೈತ್ಯ ದಾನವನ ತಪೋಭಂಗ ಮಾಡಿದರೆ ನಿಮ್ಮೆಲ್ಲರಿಗೂ ಅವನ ಕಾಟ ತಪ್ಪುತ್ತದೆ. ಇಲ್ಲವಾದರೆ ನೀವೆಲ್ಲರೂ ಅವನ ಅಧೀನದಲ್ಲಿರಬೇಕಾಗುತ್ತದೆ. ಆಗ ನಿಮ್ಮಗಳ ಗತಿ ಅದೋ ಗತಿ. ನಾರಾಯಣ ನಾರಾಯಣ ಪೂಜ್ಯರೇ, ನಾರಾಯಣ 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 ನಾರಾಯಣ. ಇಲ್ಲ, ಆ ದೈತ್ಯನ ತಪೋಭಂಗವಾಗಲೇಬೇಕು. ಮೇನಕ, ಊರು ಸೇರೆ. ನೀವೀಗಲೇ ಆ ದೈತ್ಯ ದಾನವನ್ನು ತಪಸ್ಸು ಮಾಡುವ ಸ್ಥಳಕ್ಕೆ ಹೋಗಿ ಅವರ ತಪೋಭಂಗವನ್ನು ಮಾಡಿ ಬನ್ನಿ. ದಿಕ್ಪಾಲಕರೇ, ನೀವಿನ್ನು ನಿಶ್ಚಿಂತೆಂದಿರಿ. ನಾನೀಗಲೇ ಸ್ವರಿತಾಪುರಕ್ಕೆ ಹೋಗಿ ಬೇತಿರುವ ಆ ದೈತ್ಯನ ಕುಡಿಯನ್ನ ತೂಗಿ ಬರುವೆನು. ಅಷ್ಟ ದಿಕ್ಪಾಲಕರ ಅಧಿನಾಯಕ, ಸುರಾಸುರ್ವಾಧಿಕಾರಕ, ಪಾಂಡರದೆ ಬಿಸಿರಕ್ತವನ್ನು ಕುಡಿಯುವ ವಜ್ರಾಯುಧ ನಾಯಕ, ಇಂದು ಶತ್ರು ಶೇಷ ನಿಶೇಷಕ, ದಯಾದು ಆ ಕಶ್ಯಪನ ಕುಡಿಯನ್ನು ಕಣ್ಬಿಡಿಸಿ ಆ ಸುರ ನಾಯಕನಿಗೆ ವಿಷದ ಹಾಲನ್ನೆರೆದು ಪೋಷಿಸಬೇಕೆಂದಿರಲಿಲ್ಲ. ಸುರ ಗಂಧರ್ವನ ಕುದಾಯ ಪ್ರಾಯವಾಗಿರುವ ಆ ನಿನ್ನ ವಂಶದ ಕುಡಿಯನ್ನು ಕಣ್ಬಿಡುವ ಮುನ್ನ ಕೈಲಾಸವನ್ನು ಸೇರಿಸಿ ಪತಿ ಪತ್ನಿಯರಿಬ್ಬರನ್ನು ಶೋಕ ಸಾಗರದಲ್ಲಿ ಮುಳುಗಿಸಿ ಅಂತರಂಗದಲ್ಲಿ ಬಹಿರಂಗದಲ್ಲಿ ವಿಲವಿಲನ ಒದ್ದಾಡುತ್ತೆ ಬರ್ತಾರೆ. ನಾನು ಸತ್ಯಾವಸನೆ ಅಲ್ಲ, ನಾನು ಅಮರಾವತಿಯ ಅಧಿನಾಯಕನೇ ಅಲ್ಲ. ನಾನು ಸದಬಡಿವೆ ದುರ್ನೀತನ ವಂಶವ, ನಾನು ಸದಬಡಿವೆ ದುರ್ನೀತನ ವಂಶವ, ಕಡು ಚಲದೆ ಬಿಗದೆಸವೆ ನಾನು ಸದಬಡಿವೆ ದುರ್ನೀತನ ವಂಶವ. ಸುರರ ಪಾಲಿನ ವಿಷದ ಮುಳ್ಳನ್ನು ಬಗೆದೆಸೆಯುವೆನೋ ಈ ಕ್ಷಣದೇ. ಸುರರ ಪಾಲಿನ ವಿಷದ ಮುಳ್ಳನ್ನು ಬಗೆದೆಸೆಯುವೆನೋ ಈ ಕ್ಷಣದೇ. ದಿವಿಜ ವೈರಿಗಳನ್ನ ಹಸ ಮಾಡುವೆ, ದಿವಿಜ ವೈರಿಗಳನ್ನ ಹಸ ಮಾಡುವೆ, ದಗದಗಿಸಿ ಮದ ಮುರಿವೆ ತುರಿತದಲ್ಲಿ, ದಗದಗಿಸಿ ಮದ ಮುರಿವೆ ತುರಿತದಲ್ಲಿ. ನಾನ್ ಸದಬಡಿವೆ ದುರ್ನೀತನ ವಂಶವ, ಕಡು ಚಲದೆ ಬಿಗಿದೆಸೆವೆ ನಾನ್ ಸದಬಡಿವೆ ದುರ್ನೀತನ ವಂಶವ, ದುರ್ನೀತನ ವಂಶವ, ದುರ್ನೀತನ ವಂಶವ.
ಸುರರ ಪಾಲಿನ ವಿಷದ ಮುಳ್ಳನ್ನು ಬೆಗೆದೆಸೆಯುವೆನೋ ಈ ಕ್ಷಣವೇ. ಸುರರ ಪಾಲಿನ ವಿಷದ ಮುಳ್ಳನ್ನು ಬೆಗೆದೆಸೆಯುವೆನೋ ಈ ಕ್ಷಣವೇ. ದಿವಿಜ ವೈರಿಗಳ ನಾಶ ಮಾಡುವೆ, ದಿವಿಜ ವೈರಿಗಳ ನಾಶ ಮಾಡುವೆ. ದಗದಗಿಸಿ ಮದ ಮುರಿವೆ ತೊರಿತದಲ್ಲಿ, ದಗದಗಿಸಿ ಮದ ಮುರಿವೆ ತೊರಿತದಲ್ಲಿ. ನಾನು ಸದಬಡಿವೆ ದುರ್ನಿಸನ ವಂಶವ, ಕಡು ಚಲದೆ ಬಿಗದೆಸವೆ. ನಾನು ಸದಬಡಿವೆ ದುರ್ನಿಸನ ವಂಶವ, ದುರ್ನಿಸನ ವಂಶವ, ದುರ್ನಿಸನ ವಂಶವ. ಗಮಪನಿ ಸಾ 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 ಗರಿ ಸನಿ ಸಾ 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 ಗಮಪದ ನೀ 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 ಸನಿ ದಮ ಪಾ 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 ಗಾರಿ ಸರಿ ಸನಿ ಸಾ ನಿ ದ ನೀ ದ ಪ ದ ಪ ಮ ಪ ಮಗ ನಿ ದ ಪ ಮಗರಿ ಸನಿ ಸಾ 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 ಶರಣಯ್ಯ ಶರಣು ಹರಿ, ಶರಣಯ್ಯ ಶರಣು ಹರಿ. ಜಗದೀಶ ಜಗದೊಡೆಯ ಶ್ರೀನಿಧಿಯೇ, ಜಗದೀಶ ಜಗದೊಡೆಯ ಶ್ರೀನಿಧಿಯೇ, ಶರಣಯ್ಯ ಶರಣು ಹರಿಯೇ, ಶರಣಯ್ಯ ಶರಣು ಹರಿಯೇ. ನಾರಾಯಣ ನಾರಾಯಣ. ಜಗದ ಬೊಂಬೆಗಳಾಡಿಸುವ, ಆಡಿಸಿ ಜಗವನ್ನ ನಗುತ್ತಿರುವ. ಸಾಮ ಮಗ ಪಪ ಮಾನಿನಿ ಪಾಸ ಗರಿಸಲಿ ದಪ ಮಗ ಗಮಪ. ಜಗದ ಬೊಂಬೆಗಳಾಡಿಸುವ, ಆಡಿಸಿ ಜಗವನ್ನ ನಗುತ್ತಿರುವ. ಪೀತಾಂಬರಧರ ಶೋಭಿತ ಸುಂದರ, ಪೀತಾಂಬರಧರ ಶೋಭಿತ ಸುಂದರ. ಶಂಖ ಚಕ್ರ ಶ್ರೀ ಗದಾಧರ, ಶಂಖ ಚಕ್ರ ಶ್ರೀ ಗದಾಧರ. ಶರಣಯ್ಯ ಶರಣು ಹರಿಯೇ, ಶರಣಯ್ಯ ಶರಣು ಹರಿಯೇ. ಜಗದೀಶ ಜಗದೊಡೆಯ ಶ್ರೀನಿಧಿಯೇ, ಜಗದೀಶ ಜಗದೊಡೆಯ ಶ್ರೀನಿಧಿಯೇ. ಶರಣಯ್ಯ ಶರಣು ಹರಿಯೇ, ಶರಣಯ್ಯ ಶರಣು ಹರಿಯೇ. ಗಮಪನಿ ಸಾ 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 ಗರಿ ಸನಿ ಸಾ 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 ಗಮಪದ ನೀ 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 ಸನಿ ದಮ ಪಾ 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 ಗಾರಿ ಸರಿ ಸನಿ ಸಾ ನಿ ದ ನೀ ದ ಪ ದ ಪ ಮ ಪ ಮಗ ನಿ ದ ಪ ಮ ಗರಿ ಸನಿ ಸಾ 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 ಗರಿ ಸನಿ ಸಾ 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 ಗರಿ ಸನಿ ಸಾ 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 ಗರಿ ಸನಿ ಸಾ ಸಾ ಸಾ. ನಾರಾಯಣ ನಾರಾಯಣ. ಸಾಮಗಾನ ಪ್ರಿಯೇ ಶಿವೇ ಸಾಮಗಾನ ಪ್ರಿಯೇ ಶಿವೇ ಕಾಳಿ ಕಾಮಗಮ ದೇಶನೆ ತಾಯಿ. ಸಾಮಗಾನ ಪ್ರಿಯೇ ಶಿವೇ
தாங்களே தாயே சர்வதையும் சன்னு தாங்களே தாயே சர்வதையும் மாறி சம்மா தாயே சரணா உன்னதி மாறி சம்மா சார்த்தக படிசோ அம்மா அம்மா ಅಮ್ಮ ಜಗಜ್ಜನನಿ, ತಪಸ್ಸಿಗೆ ಹೋಗಿರುವ ನನ್ನ ಪತಿಗೆ ಯಾವ ಅಮಂಗಲವೂ ಬಾರದಂತೆ ಕಾಪಾಡು ತಾಯಿ. ಯಾರು? ನಾನು ಅಮರಾವತಿನಾಳುವ ಮಹೇಂದ್ರ. ನನ್ನ ಪತಿಯು ಅರಮನೆಯಲ್ಲಿಲ್ಲವಲ್ಲ? ಅದನ್ನರಿತೆ ಇಲ್ಲಿಗೆ ಬಂದದ್ದು ಗಯಾದು. ಸುರರ ಸ್ನೇಹ ವಿಶ್ವಾಸ ಎಂತದ್ದು ಎಂದು ನಿನಗೆ ತಿಳಿದಿದೆ. ಆದರೆ ನಿನ್ನ ಪತಿ ನಮ್ಮ ನಾಶಕ್ಕಾಗಿ ತಪೋನಿರತನಾಗಿದ್ದಾನೆ. ಅಲ್ಲಿ ನಮ್ಮ ನೆಮ್ಮದಿಗೆ ಕುದಾಯ ಪ್ರಾಯವಾಗಿ ವಂಶಾಂಕುರ ಬೆಳೆಯುತ್ತಿದೆ. ಇಲ್ಲಿ ಈ ದುಷ್ಟ ದಾನವ ಕುಲವನ್ನು ಬೆಳೆಯಲು ಬಿಡದೆ ಇಲ್ಲೇ ಈಗಲೇ ನಾಶ ಮಾಡಿಬಿಡುತ್ತೇನೆ. ಶಿವ 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 ಶಿವ, ದೇವತೆಗಳ ಬಾಯಿಂದ ಬರುವ ಮಾತೇ ಇದು. ಇನ್ನು ಕಣ್ಬಿಡದ ಕಂದ ನಿಮಗೆ ಯಾವ ಅಪರಾಧ ಮಾಡೀತು? ಮಾಡಿಲ್ಲ, ಮುಂದೆ ಮಾಡೀತು ಎಂದು. ಮೇಘವಾಹನ, ಮುಂದೆ ನನ್ನ ಪತಿಯಾಗಲಿ ನನ್ನ ಮಗನಾಗಲಿ ಅಮರಾವತಿಯ ಕಡೆ ಹಿಂತಿರುಗದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ದಯಮಾಡಿ ಗರ್ಭದಲ್ಲಿರುವ ನನ್ನ ಮಗುವನ್ನು ಕೊಲ್ಲಬೇಡ. ಈ ಗರ್ಭಾಂಕುರ ಒದಿಸುವ ತನಕ ಈ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಇಂದ್ರ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಗರ್ಭದಲ್ಲಿರುವ ನನ್ನ ಮಗುವನ್ನು ಕೊಲ್ಲಬೇಡ. ನಮ್ಮ ವಂಶ ಜ್ಯೋತಿಯನ್ನು ಆರಿಸಬೇಡ. ಇಲ್ಲ, ಗರ್ಭ ಶಿಶುವ ಕಡಿಮೆ, ನಾನು ಗರ್ಭ ಶಿಶುವ ಕಡಿಮೆ. ಗರ್ಭ ಶಿಶುವ ಕಡಿಮೆ, ನಾನು ಗರ್ಭ ಶಿಶುವ ಕಡಿಮೆ. ದೈತ್ಯನ ಕುಡಿಯಲು ಕಡಿಮೆ ಎಸೆಯುವೆ, ದೈತ್ಯನ ಕುಡಿಯಲು ಕಡಿಮೆ ಎಸೆಯುವೆ. ದಾನವ ವಂಶ
ವಂಶವ ನಾಶ ಮಾಡುವೆ, ದಾನವ ವಂಶವ ನಾಶ ಮಾಡುವೆ, ಗರ್ಭ ಶಿಶುವ ಕಡಿವೆ, ನಾನ್ ಗರ್ಭ ಶಿಶುವ ಕಡಿವೆ. ದೈತ್ಯನ ಪುಡಿಯನ್ನು ಕಡೆದು ಎಸೆಯುವೆ, ದೈತ್ಯನ ಪುಡಿಯನ್ನು ಕಡೆದು ಎಸೆಯುವೆ, ದಾನವ ವಂಶವ ನಾಶ ಮಾಡುವೆ, ದಾನವ ವಂಶವ ನಾಶ ಮಾಡುವೆ, ಗರ್ಭ ಶಿಶುವ ಕಡಿವೆ, ನಾನ್ ಗರ್ಭ ಶಿಶುವ ಕಡಿವೆ, ಗರ್ಭ ಶಿಶುವ ಕಡಿವೆ, ನಾನ್ ಗರ್ಭ ಶಿಶುವ ಕಡಿವೆ. ನಾನು ಯಾರ ಸ್ವಾತಂತ್ರ್ಯ ಮರಗುವುದಿಲ್ಲ. ಶತ್ರು ಸಂಶಯಾಗೋ ತನಕ ನಾನು ಯಾರ ಸ್ವಾತಂತ್ರ್ಯ ಮರಗುವುದಿಲ್ಲ. ನಾರಾಯಣ ನಾರಾಯಣ, ಓಹೋ ಅದ್ಭುತ! ಪೌರುಷವಿರುವುದು ಸಾರ್ಥಕವಾಯಿತು. ವಜ್ರಾಯುಧ ಹಿಡಿದಿದ್ದು ಸಫಲವಾಯಿತು. ಏಕೆ ಪೂಜ್ಯರೇ? ಸುರಪತಿಯಾಗಿರುವ ನೀನು ಅಸುರ ನಾಯಕನಾಗಲು ಬಯಸಿದರೆ ನಾನೇಕೆ ಬೇಡವೆನ್ನಲಿ? ಎತ್ತು ನಿನ್ನ ವಜ್ರಾಯುಧ, ಒಂಟಿ ಹೆಣ್ಣಿನ ಮೇಲೆ ನಡೆದು ಹೋಗಲಿ ನಿನ್ನ ದಿಗ್ವಿಜಯ. ನಿಮಗೆ ತಿಳಿಯದು ಪೂಜ್ಯರೇ, ನಿಮಗೆ ತಿಳಿಯದು. ಏಕೆ ಗರ್ಭದಲ್ಲಿ ಬೆಳೆಯುತ್ತಿರೋ ಮಗು ನಾಳೆ ದೊಡ್ಡವನಾದ ಮೇಲೆ ಖಂಡಿತವಾಗಿಯೂ ನಮ್ಮನ್ನು ಉಳಿಸುವುದಿಲ್ಲ. ನಿನ್ನ ಅಜ್ಞಾನಕ್ಕೆ ಏನು ಹೇಳಲಿ ಮಹೇಂದ್ರ? ಈಕೆ ಗರ್ಭದಲ್ಲಿ ಬೆಳೆಯುತ್ತಿರುವ ಕುಮಾರನು ದೈತ್ಯ ಕುಲವನ್ನೇ ಉದ್ಧರಿಸುವ ಮಹಾಪುರುಷ, ಪರಮ ಭಾಗವತೋತ್ತಮ. ಇದು ನಿಜವೇ ಪೂಜ್ಯರೇ? ಸತ್ಯ. ಹೋಗು, ಮೊದಲು ನೀನಿಲ್ಲಿಂದ ಕಣ್ಮರೆಯಾಗು. ನೀನು ಮಾಡಿರುವ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಹುಡುಕು. ಆಗಲಿ ಪೂಜ್ಯರೇ, ಆಗಲಿ. ಕಾಯದು ಕಾಯದು ಮಗಳೇ, ಏನಾಯ್ತು ಕಂದ? ಪೂಜ್ಯರೇ, ಏನಾಯ್ತು? ತಾಯಿ, ಅರಮನೆಯಲ್ಲಿ ಕಯಾದುವು ಒಬ್ಬಳೇ ಇರುವ ಸಮಯವನ್ನು ನೋಡಿ ಆ ದೇವೇಂದ್ರನು ಬಂದು ಇವಳ ಗರ್ಭಪಾತ ಮಾಡುವುದಾಗಿ ಎದುರಿಸುತ್ತಿದ್ದ. ಶಿವ ಶಿವ. ಸಮಯಕ್ಕೆ ಸರಿಯಾಗಿ ನಾನು ಬಂದು, ಅಯ್ಯೋ ಅವಿವೇಕಿ ಇಂದ್ರ, ನಿನಗೇನು ಬಂತು ಬರಬಾರದು, ಮಹಾಶೂರನಾದ ಹಿರಣ್ಯ ಕಶ್ಯಪುವಿಗೆ ತಿಳಿದರೆ ಪ್ರಳಯವೇ ಸಂಭವಿಸಬಹುದು ಎಂದು ಬೈದು ಬುದ್ಧಿ ಹೇಳಿ ಹಟ್ಟಿದೆ. ಏನು ಆ ಮಹೇಂದ್ರನು ಇಂಥ ದುಷ್ಕೃತ್ಯಕ್ಕೆ ಕೈ ಹಾಕಿದನೆ? ಇನ್ನು ಕಣ್ಬಿಡದ ಈ ಹಸುಕಂದ ಏನು ತಾನೇ ಮಾಡಿತು? ಈ ದೇವತೆಗಳಿಗೆಲ್ಲ ಏಕೆ ನನ್ನ ಮಕ್ಕಳ ಮೇಲೆ ಇಷ್ಟೊಂದು ಅಸೂಯೆ, ದ್ವೇಷ? ದ್ವೇಷವಲ್ಲ ತಾಯಿ, ಭೀತಿ. ನಿನ್ನ ಮಕ್ಕಳಿಂದ ದೇವತೆಗಳಿಗೆ ಯಾವಾಗ ಏನು ಅಪಾಯವೂ ಸಂಭವಿಸುವುದೋ ಎಂಬ ಭಯ. ಹಾಗಾದರೆ ಇನ್ನು ಇವಳನ್ನು ಒಬ್ಬಳೇ ಬಿಡುವುದು ಉಚಿತವಲ್ಲ ಪೂಜ್ಯರೇ. ಇವಳನ್ನು ನಾನು ನನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಬೇಡ ತಾಯಿ, ಸದ್ಯ ಅವಳು ನಮ್ಮ ಆಶ್ರಮದಲ್ಲಿರುವುದೇ ಕ್ಷೇಮ. ದ್ವೇಷ ಮಾತ್ಸರ್ಯಗಳ ಸೋಂಕಿಲ್ಲದೆ ಸದಾ ಭಗವನ್ನಾಮ ಸಂಕೀರ್ತನೆಯಿಂದ ತುಂಬಿರುವ ಆ ಸ್ಥಳ ನಿನ್ನ ಮೊಮ್ಮಗುವಿನ ಜನನಕ್ಕೆ ಬಹು ಪ್ರಶಸ್ತವಾದದ್ದು, ಮಂಗಳಕರವಾದದ್ದು. ಪೂಜ್ಯರೇ, ನಿಮ್ಮಿಂದ ನಾನು ಕೃತಾರ್ಥಳಾದೆನು. ಅಷ್ಟು ದೊಡ್ಡ ಮಾತೇಕೆ ತಾಯಿ? ನಾವೆಲ್ಲರೂ ಅವನ ಸೇವಕರು. ಅವನ ಇಚ್ಛೆ ಇದ್ದಂತೆ ಎಲ್ಲವೂ ನಡೆಯಬೇಕು. ನಾವಿನ್ನು ಬರುತ್ತೇವೆ. ಆಗಲಿ ಪೂಜ್ಯರೇ. ಶುಭವಾಗಲಿ. ಅಮ್ಮ ಕಯಾತು, ನಡೆ ತಾಯಿ. ಕಾಯ. ತಾಯಿ, ಜನನ ಮರಣಗಳ ಚಕ್ರದಿಂದ ಹೊರಬಂದು ಪರಮಾತ್ಮನಲ್ಲಿ ಐಕ್ಯವಾಗಬೇಕೆಂದು ಬಯಸುವ ಜೀವ ಮೊದಲು ಪ್ರಾಪಂಚಿಕ ಸುಖಗಳನ್ನು ಕಸದಂತೆ ಕಾಣಬೇಕು. ನಾನು, ನನ್ನದು, ನನ್ನವರು ಎಂಬ ವ್ಯಾಮೋಹವನ್ನು ಸುಡಬೇಕು. ಮೋಕ್ಷ ಸಾಧನೆಯೊಂದನ್ನೇ ಗುರಿಯಾಗಿಟ್ಟುಕೊಳ್ಳಬೇಕು. ಸದಾ ಕಾಲವು ಪರಮಾತ್ಮನ ನಾಮಸ್ಮರಣೆ ಮಾಡುತ್ತಿರಬೇಕು. ಮುಂದುವರಿಸಿ ಗುರುಗಳೇ. ಅಲ್ಲಿ ಇಲ್ಲಿ ಏನು ನೋಡುತ್ತಿರುವಿರಿ? ಹೇಳಿ ಗುರುಗಳೇ. ಅಮ್ಮ ಕಯಾದು, ಅಮ್ಮ ನಿದ್ರಿಸುತ್ತಿದ್ದಾಳೆ. ನಾನು ಕೇಳ್ತೇನೆ, ಹೇಳಿ ಗುರುಗಳೇ. ನಾರಾಯಣ ನಾರಾಯಣ.
ನಾರಾಯಣ ನಾರಾಯಣ. ಶ್ರೀಹರಿ ಶ್ರೀಹರಿ ಹರಿಯುವ ನದಿಯು ಹರುಸದಲ್ಲಿ ತನ್ನ ಕೃತಿಯನ್ನು ಸೇರಿಸಿ ಹಾಡುತ್ತಿರೆ. ಬೀಸುವ ಗಾಳಿಯು ಜೊತೆಯಾಗಿ ದನಿಯನ್ನು ಕೂಡಿಸಿ ಹಾಡುತ್ತಿರೆ. ಪ್ರಕೃತಿಯು ನಿನ್ನೊಡನೊಂದಾಗಿ ಆ ತ್ಯಾಗವ ಮಾಡುತ್ತಿರೆ. ಪ್ರಕೃತಿಯು ನಿನ್ನೊಡನೊಂದಾಗಿ ಆ ಶ್ರೀಪತಿ ಜ್ಞಾನವ ಮಾಡುತ್ತೀರಿ. ಹಾಡು ಹರಿನಾಮದ ಖಂಡಿಸಲಾಗದ ಆನಂದ ನೀ ಕಾಲುವೆ ನಾಗ ಖಂಡಿಸಲಾಗದ ಆನಂದ ನೀ ಕಾಲುವೆ ನಾಗ ಹಾಡು ಹರಿನಾಮದ ಮಹಿಮೆಯ ನೀನು. ಪ್ರೇಮದಿ ಕರೆದರೆ ಬಾಯಂದು ಎಲ್ಲರೂ ಅವನು ಹಾವಿಸುವ. ಅಮ್ಮನ ಕೂಗಿಗೆ ಹೋಗೊಡುವ ಹಸು ಕನ್ನಡ ಹಾಗೆ ಬಳಿ ಬರುವ. ಭಕ್ತಿಗೆ ಅವನು ಸೋಲುವನು ತನ್ನ ಭಕ್ತರನೇ ಕಾಪಾಡುವನು. ಭಕ್ತಿಗೆ ಅವನು ಸೋಲುವನು ತನ್ನ ಭಕ್ತರನೇ ಕಾಪಾಡುವನು. ಖಂಡಿಸಲಾಗದ ಆನಂದ ನೀ ಕಾಲುವೆ ನಾಗ ಖಂಡಿಸಲಾಗದ ಆನಂದ ನೀ ಕಾಲುವೆ ನಾಗ ಹಾಡು ಹರಿನಾಮದ ಮಹಿಮೆಯ ನೀನು. ಹಾಡು ಹರಿನಾಮದ ಮಹಿಮೆಯ ನೀನೋಡು. ಹರಿನಾಮದ ಮಹಿಮೆಯ ನೀನೋಡು. ಹರಿನಾಮದ ಮಹಿಮೆಯ ನೀನೋಡು. ಬ್ರಹ್ಮದೇವಾಯ ಬ್ರಹ್ಮದೇವಾಯ. ಮನಸೋತೇನೋ ಬ್ರಹ್ಮದೇವ ನಿನಗೆ
ಬ್ರಹ್ಮದೇವ ಹಿರಣ್ಯಕಶಿಪು, ನಿನ್ನ ತಪಸ್ಸಿಗೆ ಮೆಚ್ಚಿದೆನು. ಮೇಲೇಳು. ಆಹಾ, ಬ್ರಹ್ಮದೇವ ಬ್ರಹ್ಮದೇವ, ಭಕ್ತ ಪರಾಧೀನ. ಇಂದು ಇಂದು ಈ ನಿನ್ನ ಮೊಮ್ಮಗನ ಮೇಲೆ ದಯ ಬಂತೆ. ಧನ್ಯನಾದೆ, ನಿನ್ನ ದರ್ಶನದಿಂದ ನಾನೆಂದು ಧನ್ಯನಾದೆ. ಏ ಸರಸಿಜೋದ್ಭವ ಸರಸಿಜಾಸನ ಸರಸ್ವತಿಯ ಪ್ರಿಯಕರನೆ ಬ್ರಹ್ಮನೇ, ಸ್ಮರಣೆ ಮಾತ್ರದಿ ಬಂದು ಸಲಹುವ ಹಂಸವಾಹನನೇ, ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವನಿಡುತ್ತಲೀ, ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವನಿಡುತ್ತಲೀ, ವರವನೊಂದೆನು ಬೇಡುವೆನು, ವರವನೊಂದೆನು ಬೇಡುವೆನು, ಕೃಪೆ ಮಾಡಿ ಅರಸೆನ್ನ, ಕೃಪೆ ಮಾಡಿ ಅರಸೆನ್ನ. ಓ ಬ್ರಹ್ಮದೇವ, ಓ ಬ್ರಹ್ಮದೇವ. ಹಿರಣ್ಯಕಶಿಪು, ನಿನ್ನ ಅಪೇಕ್ಷೆ ಏನು? ದೇವ, ನನ್ನ ಅಪೇಕ್ಷೆ ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಮನೆಯ ಒಳಗಾಗಲಿ ಹೊರಗಾಗಲಿ ಪಶು ಪಕ್ಷಿ ಮೃಗಾದಿಗಳಿಂದಾಗಲಿ ಕ್ರಿಮಿ ಕೀಟ ಸರ್ಪಗಳಿಂದಾಗಲಿ ಶಸ್ತ್ರಗಳಿಂದಾಗಲಿ ಅಸ್ತ್ರಗಳಿಂದಾಗಲಿ ಸುರ ನರ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ನೀ ಸೃಷ್ಟಿಸಿರ್ತಕ್ಕ ಯಾವುದೇ ಜೀವಿಯಿಂದಾಗಲಿ ನನಗೆ ಮರಣ ಬಾರದಂತೆ ಅನುಗ್ರಹಿಸಬೇಕು. ತಥಾಸ್ತು. ಧನ್ಯೋಸ್ಮಿ, ಧನ್ಯೋಸ್ಮಿ. ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು, ಅವನಾವನಿರುವನು. ಏ ಹರಿ, ಅಂದು ನನ್ನ ತಮ್ಮನನ್ನು ಕೊಂದು ನನ್ನ ಹೆತ್ತ ತಾಯಿಯ ಒಡಲಿಗೆ ಕಿಚ್ಚನ್ನಿಟ್ಟ ಪೋದಗಿ ಇನ್ನು ನನ್ನಿಂದ ನೀನು ತಪ್ಪಿಸಿಕೊಳ್ಳಲಾರೆ, ತಪ್ಪಿಸಿಕೊಳ್ಳಲಾರೆ. ಸಿಗಿಬೆನ್ ಕ್ಷಣದಲ್ಲಿ ನಿನ್ನ ಎಲ್ಲಿ ಹೋದರೇನು ನಿನ್ನ ಉಳಿದ, ಸಿಗಿಬೆನ್ ಕ್ಷಣದಲ್ಲಿ ನಿನ್ನ ಎಲ್ಲಿ ಹೋದರೇನು ನಿನ್ನ ಉಳಿದು, ನೋದವೆಂದು ನೋದ ನನ್ನ ಕೆಳಗಿದ ಅದೊಂದತ್ತ ದುರುಳ ದುಷ್ಟದು, ಸಿಗಿಬೆನ್ ಕ್ಷಣದಲ್ಲಿ ನಿನ್ನ ಎಲ್ಲಿ ಹೋದರೇನು ನಿನ್ನ ಉಳಿದು, ಸಿಗಿಬೆನ್ ಕ್ಷಣದಲ್ಲಿ ನಿನ್ನ. ಕಡಲ ಸಣದಿ ಕುಣಿಯುತ್ತ ಹೋ ಸೇಸ ತೊಡಲ ಸಿಗುತ್ತ ಬೆಸಲ ಹಾ ಚಕ್ರ ಕಡಿತ ಕುರಿತು ಎಸೆಯುತ್ತ ಹೋ ನಿಂದ ಬೆಲೆ ಪುಡಿ ಪುಡಿ ಓಡಿ ಓ ಹೋಲ ಕಡಲ ಸಣದಿ ಕುಣಿಯುತ್ತ ಹೋ ಸೇಸ ತೊಡಲ ಸಿಗುತ್ತ ಬೆಸಲ ಹೋ ಚಕ್ರ ಕಡಿದು ಬರಿದು ಎಸೆಯುತ್ತ ಹೋ ನಿಂದ ಬೆಲೆ ಪುಡಿ ಪುಡಿ ಓಡಿ. ಶಿವನ ಹೆದರುತ್ತೇನೆ, ಬ್ರಹ್ಮ ಬೆರುತ್ತೆ, ಸುರನು ನಡುಗುತ್ತೇನೆ, ನರರು ಹೊರುತ್ತದೆ ಕಣ್ಣಲ್ಲಿ ರೋಸದ ಬೆಂಕಿಯ ಚಲ್ಲಿ ಪಡ ಪಡ. ನಾವೀಗ ಸಿಗಿದ ಕ್ಷಣದಲ್ಲಿ ನಿನ್ನ ಎಲ್ಲಿ ಹೋದರೆ ನಿನ್ನ ಉಳಿ, ಸಿಗಿದ ಕ್ಷಣದಲ್ಲಿ ನಿನ್ನ.
ಬಯದಿ ಬೆದರಿ ಚದುರು ಈ ಭೂಮಿ ಕೊಳುತ ಸರದು ನೆನೆದ ನೆನೆಯನು ಸೀಳಿ ಓ ಕೋತ ಎದರಿ ಎದರಿ ನಡುವಿರ ಕೋದ ಬಯದಿ ಬೆದರಿ ಚದುರು ಈ ಭೂಮಿ ಕೊಳುತ ಸರದು ನೆನೆದ ನೆನೆಯನು ಸೀಳಿ ಸ್ವರ್ಗ ನರಕಗಳ ಎಲ್ಲ ಲೋಕಗಳ ನನ್ನ ಕಾಲಗಳಲ್ಲಿ ಎದುರಿಸಿ ನಿಲ್ಲುವ ನೀರನ್ನು ಯಾರು ಬಿಡು ಬಿಡು ನೋಡಿದ ಸಿಗಿಬೆಂಚಣದಲ್ಲಿ ಬಿಡುತ್ತನೋ ಎಲ್ಲಿ ಹೋದರೆ ಸಿಗಿಬೆಂಚಣದಲ್ಲಿ ಹೆಂಗನೋ ನಾರಾಯಣ ಶೇಷಶಯನ ಎಲಾ ವಿವೇಕಿ, ಯಾವನು ನಾನಿಲ್ಲಿರುವುದನ್ನು ತಿಳಿಯದೆ ಅವನನ್ನು ವೈರ ಸ್ಮರಣೆ ಮಾಡುತ್ತಿರುವವನು. ಕಮಲ ನಯನ ಕಮಲ ವದನ ಕಮಲಾ ನಯನ ಕಮಲ ವದನ ಕಮಲಾ ರಮಣ. ಹೇಳು ಮತ್ತೊಮ್ಮೆ ಮತ್ತೊಮ್ಮೆ ಹೇಳು. ಶಂಕರ ಶಂಕರ ಸರ್ವೇಶ್ವರ ಶಂಕರ ಶಂಕರ ನೀವೇ ಸರ್ವೇಶ್ವರ ದೈತ್ಯ ಮನೋಹರ ಶಿವ ಶಂಕರ ದೈತ್ಯ ಮನೋಹರ ಶಿವ ಶಂಕರ 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 ನೀವೇ ಸರ್ವೇಶ್ವರ ನೀವೇ ಸರ್ವೇಶ್ವರ. ಈ ಬಡಜೋಗಿ ನಾರದ ನಮ್ಮ ಆರ್ಭಟವನ್ನು ನೋಡಿ ಕೇಳಿ ಅದರಿ ಹಲ್ಲಾಡಿ ಬೆದರಿ ಬೆಂಡಾಗಿ ಹೋದ. ಏನಾರದು ಇನ್ನು ಮುಂದೆ ನೀನು ಸದಾ ನಮ್ಮ ಗುಣಗಾನ ಮಾಡಬೇಕು. ಅಪ್ಪಣೆ. ಲೋಕ ಲೋಕಗೆಲ್ಲ ನಮ್ಮ ಪ್ರತಾಪವನ್ನು ಪ್ರಚಾರ ಮಾಡಬೇಕು. ಆಯಿತು. ನನ್ನನ್ನೇ ಧ್ಯಾನಿಸಬೇಕು. ಗೊತ್ತಾಯಿತು. ಇನ್ನೊಮ್ಮೆ ಹಾರಿಯ ನಾಮವನ್ನೇನಾರು ಉಚ್ಚಿಸಿದ್ರೆ ನಿನ್ನ ತಂಬೂರಿ ಬಿಡ ತಲೆಬುರುಡೆಗಳು ಹಾರಿ ಹೋದವು. ಅಲ್ಲಿಗೆ ಕತೆ ಮುಗಿಯಿತು. ಯಾರ ಕತೆ? ದುಷ್ಟರ ಕತೆ. ಧರ್ಮೇಂದ್ರ, ಹಿರಣ್ಯಕಶಿಪು, ನಿನಗೊಂದು ಸಂತೋಷದ ಸುದ್ದಿ. ಏನದು? ನಿನ್ನ ಪತ್ನಿ ಖಯಾದು ನನ್ನ ಆಶ್ರಮದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಗಂಡು ಮಗುವಿಗೆ ಜನನ? ಗಂಡು ಮಗುವಿಗೆ ಜನನ? ಅಲೆ ಬಲೇನಾರದರೆ ಈ ಸಂತೋಷ ಸಮಯದಲ್ಲಿ ಯಾವುದಾರವರನ್ನು ಕೇಳಿ ಕೊಡುತ್ತೇನೆ. ನೀನು ನನ್ನ ಜೊತೆಯಲ್ಲಿ ಬರಬೇಕು. ಅದೇ ನೀನು ನನಗೆ ಕೊಡತಕ್ಕಂತ ವರ. ಖಯಾದು ಸ್ವಾಮಿ ಬಂದಿರಾ? ಇಲ್ಲಿ ನೋಡಿ, ಈಗ ತಾನೇ ಮಗುವಿನ ಮುಂದೆ ನಿಮ್ಮನ್ನೇ ಕುರಿತು ಹೇಳುತ್ತಿದ್ದೆನು. ಬಹುಮುದ್ದಾಗಿದ್ದಾನೆ, ಬಹುಮುದ್ದಾಗಿದ್ದಾನೆ. ಎಲ್ಲ ನಿನ್ನ ಹಾಗೆ ಇದ್ದಾನೆ. ಆಹಾ, ನಿಮ್ಮ ಹಾಗೆ ಇದ್ದಾನೆ. ನಮ್ಮಿಬ್ಬರ ಹಾಗೂ ಇದ್ದಾನೆ. ಕುಮಾರ, ನೀನು ಹುಟ್ಟಿದ್ದು ಅಮೃತಗಳಿಗೆ, ಚತುರ್ಮುಖನು, ಯುಗ ಯುಗಗಳಲ್ಲೇ ಯಾರು ಕೇಳರಿಯದಂತ ನನ್ನ ಅದ್ಭುತವಾದ ಕೋರಿಕೆಗಳಿಗೆ ತಥೋಸ್ಥು ಎಂದು ಬಿಟ್ಟನು. ಅಷ್ಟೇ ಏಕೆ, ನಿನ್ನ ಸುಪುತ್ರನು ಹುಟ್ಟಿದೊಡನೆ ಪುಷ್ಪವೃಷ್ಟಿಯಾಯಿತು. ಪುಷ್ಪವೃಷ್ಟಿ? ನಮ್ಮ ಜನನ ಕಾಲದಲ್ಲಿ ಇಡೀ ಧಾರಾಮಂಡಲವೇ ದಿಕ್ಕು ಕಾಣದೆ ದಿಕ್ಕಾಪಾಲಾದವು. ಧೂಮಕೇತುಗಳು ಹೋರಾಡಿದವು, ಮೇಘಗಳು ಹೋರಾಡಿದವು, ಗಗನ ನಡುಗಿತು, ಸಾಗರ ಹುಟ್ಟಿತು, ಭೂಮಿ ಬಿರಿಯಿತು. ಇಂತಹ ಮೋಗ ವೈಭವದ ಮುಂದೆ ಪುಷ್ಪವೃಷ್ಟಿ ನಾಚಿಕೆಗೇಡು, ನಾಚಿಕೆಗೇಡು. ನಾರಾಯಣ ನಾರಾಯಣ. ಹೇಳೋದರೆ ಧರ್ಮೇಂದ್ರ, ಧರ್ಮೇಂದ್ರ, ಇನ್ನೊಮ್ಮೆ ನನ್ನ ವೈರಿಯ ಸ್ಮರಣೆಯನ್ನು ಉಚ್ಚರಿಸಿದರೆ ನಿನ್ನ ತಮ್ಮೂರಿ ಬಿಡ ತಲೆಬುರುಡೆಗಳು ಹಾರಿ ಹೋದವು. ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ. ಖಯಾದು, ಗುರು ಶುಕ್ಲಾಚಾರ್ಯರನ್ನು ಕರೆಸಿ ಮಗುವಿಗೆ ನಾಮಕರಣ ಮಾಡಿಸೋಣವೇ? ಸ್ವಾಮಿ, ಪೂಜ್ಯರಾದ ನಾರದರೇ ಇರುವರಲ್ಲ, ಅವರನ್ನೇ ಕೇಳಿ. ಏನಾರದರೆ ಬನ್ನಿ. ಹೀಗೆ ಏನಪ್ಪಾ ಇದು? ಮರ್ಯಾದೆ ಕೊಟ್ಟ ಹಾಗೂ ಅಲ್ಲ, ಬಿಟ್ಟ ಹಾಗೂ ಅಲ್ಲ. ಏನಾರದರೆ ಬನ್ನಿ ಹೀಗೆ. ಅದು ನಮ್ಮ ವೈಶಿಷ್ಟ್ಯ. ಇರಲಿ ಇರಲಿ. ಅದರಲ್ಲಿ ನಾರದರೆ ನಮ್ಮ ಪತ್ನಿಯ ಆಸೆ, ಮಗುವಿಗೆ ಒಂದು ಶುಭನಾಮವನ್ನು ಹೇಳಿ. ಪ್ರಹ್ಲಾದ. ಪ್ರಹ್ಲಾದ, ಸೊಗಸಾದ ಹೆಸರು, ಮುದ್ದಾದ ಹೆಸರು.
ನಾರದರೆ ಒಮ್ಮೊಮ್ಮೆ ನಿಮ್ಮ ಬುದ್ಧಿ ಚಿಗುರುತ್ತದೆ. ಸಮಯ ಸಂದರ್ಭ ನೋಡಿ ನೋಡಿ ನೋಡಿ. ಸ್ವಾಮಿ, ನಾವಿನ್ನು ನಮ್ಮ ಅರಮನೆಗೆ ಹೋಗೋಣವೇ? ಅರಮನೆ ಇದ್ಯಾವ ಮನೆ? ಓಹೋ, ನಾರದರೆ ಮಗುವನ್ನು ನೋಡುವ ಆತುರದಲ್ಲಿ ಇದ್ಯಾವ ಮನೆ ಎಂಬುದೇ ನಮಗೆ ತಿಳಿಯಲಿಲ್ಲ. ಅದರಲ್ಲಿ ದೇವಿ, ನೀನೇಗೆ ಈ ಬಡಜೋಗಿ ಆಶ್ರಮಕ್ಕೆ ಬಂದೆ? ಸ್ವಾಮಿ, ನೀವಿಲ್ಲದ ಆ ಸಮಯದಲ್ಲಿ ಆ ಪಾಪಿ ಇಂದ್ರನು ಬಂದು ಗರ್ಭದಲ್ಲಿರುವ ನನ್ನ ಮಗುವನ್ನು ಕೊಲ್ಲಲು ವಜ್ರಾಯುಧವನ್ನು ಎತ್ತಿದ. ಅಷ್ಟರಲ್ಲಿ ನಾನೇ ಅಡ್ಡ ಬಂದು, ಅಯ್ಯೋ ಅವಿವೇಕಿ ಇಂದ್ರ, ನಿನಗೇನು ಬಂತು ಬರಬಾರದು. ಮಹಾಶೂರನಾದ ಹಿರಣ್ಯ ಕಶ್ಯಪನಿಗೆ ತಿಳಿದರೆ ಪ್ರಳಯವೇ ಸಂಭವಿಸಬಹುದು ಎಂದು ಬೈದು ಬುದ್ಧಿ ಹೇಳಿ ಹಟ್ಟಿದೆ. ಇನ್ನು ಅಲ್ಲಿಯೇ ಇದ್ದರೆ ನಿನ್ನ ಪತ್ನಿಗೆ ಯಾರಿಂದ ಏನು ಅಪಾಯವು ಸಂಭವಿಸಬಹುದೋ ಎಂದು ಎದರೆ ನನ್ನ ಆಶ್ರಮಕ್ಕೆ ಕರೆತಂದೆ. ಮದಾಂಧ್ರ ಹಿಂದ್ರ, ನಿನಗಿಷ್ಟೊಂದು ಸೋಂಕೆ